ಹಲೋ ಮಕ್ಕಳೇ, ಸೊ ಇವತ್ತಿನ ನಾವು ಮೊರಾರ್ಜಿ ಕನ್ನಡ ವ್ಯಾಕರಣದ 4ನೇ ತರಗತಿಯಲ್ಲಿ ಇದೀವಿ. ಸೊ ಇವಾಗ ನಾವು ನಿನ್ನೆ ನೋಡಿದ್ವಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡಿದ್ವಿ. ವರ್ಗೀಯ ವ್ಯಂಜನಗಳು ಯಾವಂತ ನೋಡಿದ್ವಿ, ಮತ್ತೆ ಅವರ್ಗೀಯ ವ್ಯಂಜನಗಳು ಯಾವಂತ ನೋಡಿದ್ವಿ. ಈಗ ವರ್ಗೀಯ ವ್ಯಂಜನದಲ್ಲಿ ಕೂಡ ವಿಧಗಳಿದಾವ, ಅವು ಯಾವಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಸೊ ಅವು ನೋಡೋಣ. ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಅಲ್ಪ ಅಂದ್ರೇನು? ಸ್ವಲ್ಪ. ಪ್ರಾಣ ಅಂದ್ರೇನು? ಉಸಿರು. ಸ್ವಲ್ಪ, ಕಡಿಮೆ. ಅಲ್ಪ, ಸ್ವಲ್ಪ, ಉಸಿರು. ಉಸಿರು ಕೊಟ್ಟು ಹೇಳ್ತಕ್ಕಂಥ ಅಕ್ಷರಗಳನ್ನ ನಾವು ಏನಂತ ಹೇಳ್ತೀವಿ? ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳ್ತೀವಿ. ಸೊ ಅವು ಯಾವುವು ಅಂತ ಹೇಳಿದ್ರೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಸೊ ಇಲ್ಲಿದೆಯಲ್ಲ, ನಾವು ಉಸಿರು ಕಡಿಮೆ ಊಟ ಹೇಳ್ತೀವಿ, ಜೋರಾಗಿ ಹೇಳೋದಲ್ಲ. ಇವನ್ನ ನಾವು ಅಲ್ಪ ಪ್ರಾಣಗಳು ಅಂತ ಹೇಳ್ತೀವಿ. ನಾವೇ ನೋಡ್ತಾ ಹೋಗೋಣ ಯಾವ ಅಂತ ಹೇಳಿ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಅಂತ ಹೇಳ್ತೀವಿ. ಹಾಗಿದ್ರೆ ಮಹಾಪ್ರಾಣಗಳು ಅಂದ್ರೆ ಏನು? ಮಹಾ ಅಂದ್ರೆ ದೊಡ್ಡದಾಗಿರ್ತಕ್ಕಂಥದ್ದು. ಮಹಾ ಅಂದ್ರೆ ದೊಡ್ಡದು. ಪ್ರಾಣ ಅಂದ್ರೆ ಉಸಿರು. ದೊಡ್ಡ ಜೋರಾಗಿ ಉಸಿರು ಕೊಟ್ಟು ಹೇಳ್ತಕ್ಕಂಥ ಅಂತಂದಾಗ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತೇವೆ. ಉದಾಹರಣೆ ಹೇಳೋದಾದ್ರೆ ಖ, ಛ, ಠ, ಥ, ಪ, ಘ, ಝ, ಢ, ಧ, ಭ. ಸೊ ನೋಡಿ, ಇವಾಗ ನಾವು ಜಾಸ್ತಿ ಉಸಿರು ಕೊಟ್ಟು ಹೇಳ್ತಿದ್ದೀವಿ. ಸೊ ಹಂಗಾಗಿ ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಹೇಳ್ತೀವಿ. ಸೊ ಹಾಗಿದ್ರೆ ಉಳಿದಿರ್ತಕ್ಕಂಥದ್ದು ಯಾವುದು? ಅನುನಾಸಿಕಗಳು. ಅನುನಾಸಿಕ ಅಂತಂದ್ರೇನು? ಮೂಗು. ನಾಸಿಕ ಅಂದ್ರೇನು? ಮೂಗು. ಅಂದ್ರೆ ಮೂಗಿನಿಂದ ಉಚ್ಚಾರಣೆ ಮಾಡಿ ಹೇಳ್ತಕ್ಕಂಥ ಅಕ್ಷರಗಳನ್ನ, ಮೂಗಿನಿಂದ ಉಚ್ಚಾರ ಮಾಡಿ ಹೇಳ್ತಕ್ಕಂಥ ವ್ಯಂಜನಾಕ್ಷರಗಳನ್ನ ನಾವು ಅನುನಾಸಿಕಗಳು ಅಂತ ಹೇಳ್ತೇವೆ. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೇವೆ. ಅವು ಯಾವ ಅಂತ ನಿಮ್ಗೆ ಗೊತ್ತೇ ಇರುತ್ತೆ. ಉದಾಹರಣೆನ ಕೊಡೋದಾದ್ರೆ ङ, ಞ, ಣ, ನ, ಮ. ङ, ಞ, ಣ, ನ, ಮ. ಸೊ ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ವ್ಯಂಜನಗಳಲ್ಲಿ ನಾವು ನೋಡ್ತಾ ಹೋದ್ವಿ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧಗಳು ಅಂತ ನೋಡಿದ್ವಿ. ಅವು ಯಾವ ಅಂತ ನಾವು ಇದೇ ತರಗತಿಯಲ್ಲಿ ತಿಳ್ಕೊಂಡ್ವಿ. ಹಾಗಿದ್ರೆ ನಾವು ಮುಂದಿನ ತರಗತಿಯಲ್ಲಿ ಯೋಗವಾಹಗಳು ಅಂದ್ರೆ ಅಂತೇಳಿ ತಿಳ್ಕೊಳ್ಳೋಣ. ಓಕೆ, ಸೊ ಯೋಗ ಅಂತೇಳಿ ತಿಳ್ಕೊಳ್ಳೋಣ.